ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಜಿಕೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 36ನೇ ಅಧ್ಯಾಯ 31ರಿಂದ 43ನೇ ವಚನ ಓದ್ತೇವೆ. ಏಸಾವನ ವಂಶಸ್ಥರ ಚರಿತ್ರೆ. ಇಸ್ರಾಯೇಲ್ಯರ ಅರಸರು ಆಳುವುದಕ್ಕಿಂತ ಮುಂಚೆ ಏದೋಮ್ಯರ ದೇಶದಲ್ಲಿ ಆಳುತ್ತಿದ್ದ ಅರಸರ ಚರಿತ್ರೆ. ಹೇಗೆಂದರೆ, ಬೆಯೋರ್ನ ಮಗನಾದ ಬೆಲೆಗನು ಎದೋಮ್ಯರಲ್ಲಿ ಆಳಿದನು. ಅವನ ರಾಜಧಾನಿಯ ಹೆಸರು ದಿನಾಪ. ಬೆಲಗನು ಸತ್ತ ಮೇಲೆ ಬೊಚ್ರದವನಾದ ಜೆರಾನ ಮಗನಾಗಿದ್ದ ಯೋಬಾಬನು ಅಧಿಪತ್ಯಕ್ಕೆ ಬಂದನು. ಯೋಬಾಬನು ಸತ್ತ ಮೇಲೆ ತೆಮಾನಿಯರ ದೇಶದವನಾದ ಉಷಾಮನು ಅವನಿಗೆ ಬದಲಾಗಿ ಆಳಿದನು. ಉಷಾಮನು ಸತ್ತ ಮೇಲೆ ಮೋವಾಬ್ಯರ ಬಯಲಿನಲ್ಲಿ ಮಿದ್ಯಾನ್ಯರನ್ನು ಸೋಲಿಸಿದ ಬೆರೆದನ ಮಗನಾದ ಹದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಅವೀತ್. ಹದದನು ಸತ್ತ ಮೇಲೆ ಮಸ್ರೇಕದವನಾದ ಸಮ್ಮಾಹನು ಪಟ್ಟಕ್ಕೆ ಬಂದನು. ಸಮ್ಮಾಹನು ಸತ್ತ ಮೇಲೆ ನದಿ ತೀರದಲ್ಲಿರುವ ರೆಹೋಬೋತೋರಿನ ಸೌಲನು ಅರಸನಾದನು. ಸೌಲನ್ ಸತ್ತ ಮೇಲೆ ಅಕ್ಬೋರ್ನ ಮಗನಾದ ಬಾಳಾಜನು ಅರಸನಾದನು. ಅಕ್ಬೋರ್ನ ಮಗನಾದ ಬಾಳಾನ ಸತ್ತ ಮೇಲೆ ಅದರನು ಅರಸನಾದನು. ಅವನ ರಾಜಧಾನಿಯ ಹೆಸರು ಫಾಗು. ಅವನ ಹೆಂಡತಿಯ ಹೆಸರು ಮಾಟಬೇಲ್. ಆಕೆ ಮಜಹಬಾನ ಮಗಳಾದ ಮಟ್ರೇಳನ ಮಗಳು. ಸ್ಥಳ, ಕುಲ, ನಾಮಗಳ ಪ್ರಕಾರ ಏಸಾವನಿಂದ ಹುಟ್ಟಿದ ಕುಲಪತಿಗಳ ಹೆಸರುಗಳು ಯಾವುವೆಂದರೆ, ತಿಮ್ಮ ಕುಲಪತಿ, ಅಲ್ಫಾ ಕುಲಪತಿ, ಯತೇತ ಕುಲಪತಿ, ಓಹೋಬಿಲಾಬ ಕುಲಪತಿ, ಎಲಾ ಕುಲಪತಿ, ಬಿನ್ನೋಪ್ಲ ಕುಲಪತಿ, ಕೆಜುಲ್ತ ಕುಲಪತಿ, ತೆಮಾನ್ ಕುಲಪತಿ, ಮಿಚ್ಪಾ ಕುಲಪತಿ, ಮಗ್ದಿಯಲ್ ಕುಲಪತಿ, ಗಿರಾಮುಲ್ಕ ಕುಲಪತಿ. ಇವರು ತಮ್ಮ ದೇಶದೊಳಗಳ ನಿವಾಸ ಸ್ಥಳ ಪ್ರಕಾರ ಎದೋಮ್ಯರ ಕುಲಪತಿಗಳು. ಮೇಲೆ ಹೇಳಿರುವುದು ಎದೋಮ್ಯರ ಮೂಲ ಪುರುಷನಾದ ಏಸಾವನ ವಂಶಸ್ಥರ ಚರಿತ್ರೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯ ಭಾಗದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ, ತಿರುಗಿ 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 ಏಸಾವ ಲೋಕದ ರೀತಿಯಲ್ಲಿ ದೊಡ್ಡವನಾಗ್ತಾನೆ. ಅವನ ಮಕ್ಕಳೆಲ್ಲರೂ ಮೊಮ್ಮಕ್ಕಳೆಲ್ಲರೂ ಕಡೆಗೆ ಏನಾಗ್ತಾರೆ, ಆ ಏದೋಮ್ಯರ ಅರಸರು ಕುಲಪತಿಗಳಾಗ್ತಾರೆ. ಏದೋಮ್ ಅಂದ್ರೆ ಶಾರೀರಿಕ. ಇಲ್ಲಿ ಗಮನ ಇಡ್ರಿ ಪ್ರಿಯ ದೇವರ ಮಕ್ಕಳೇ, ಇವರು ಮುಂದೆ ಇಸ್ರಾಯೇಲ್ಯರನ್ನ ಒಂದು ಚೂರು ಜಾಗ ಕೇಳ್ಕೊಳ್ತಾರೆ. ನಾವು ಈ ಹೊಲದಲ್ಲಿ ಹೋಗಿ ಕಾನಾನ್ ದೇಶಕ್ಕೆ ಹೋಗ್ತೀವಿ ಅಂತ ಬಿಡ್ಲಿಲ್ಲ ಅರಣ್ಯ ಪ್ರಯಾಣದಲ್ಲಿ. ಆವಾಗ ಅವ್ರ ಮೇಲೆ ಶಾಪ ಬರುತ್ತೆ. ನಮ್ಮ ಶರೀರ ಅನ್ನೋದೇ ನಮ್ಮ ವಾಗ್ದಾನಗಳು ನೆರವೇರೆ ಕಡ್ಡಿ ಮಾಡುತ್ತೆ ಅನ್ನೋದು ಇಲ್ಲಿ ಕೊಡಲ್ಪಡ್ತದೆ. ಶಾರೀರಿಕವಾಗಿ ನಮ್ಮ ಜೀವಮಾನದಲ್ಲಿ ಏನೆಲ್ಲ ದೇವ್ರಿಗೆ ವಿರುದ್ಧವಾಗಿದೆಯೋ ಅದನ್ನ ನಾವು ಮರಣಕ್ಕೊಪ್ಪಿಸ್ಬೇಕು, ಕ್ರೂಜೆಗೊಪ್ಪಿಸ್ಬೇಕು. ನಮಗೆ ಒಂದು ವೇಳೆ
ಶಾರೀರಿಕವಾದ ಸ್ವಭಾವಗಳು, ಇಚ್ಛೆಗಳು, ಆಸೆಗಳಿದ್ರೆ ಇವತ್ತೇ ಏನು ಮಾಡೋಣ, ಯೇಸುವೆ ಇದನ್ನು ಕ್ಷಮಿಸು, ಇದನ್ನು ತೊಳೆದು ಶುದ್ಧ ಮಾಡು ಎಂಬುದಾಗಿ ನೀವು ಕೇಳ್ರಿ. ಆ ಶರೀರದ ಕಾರ್ಯಗಳನ್ನ ನಾವು ಒಂದೊಂದಾಗಿ ಓವರ್ಕಮ್ ಮಾಡುವಾಗ ನಮಗೆ ದೇವರು ಕೊಟ್ಟಂಥ ಒಂದೊಂದು ವಾಗ್ದಾನ ನಮ್ಮ ಜೀವಮಾನದಲ್ಲಿ ನೆರವೇರುವ ಹಾಗೆ ಕರ್ತನ ನಮಗೆ ಕೃಪೆ ಕೊಡ್ತಾರೆ. ಕರ್ತನು ಆ ರೀತಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡಲ್ವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಸ್ವರ್ಗೀಯ ತಂದೆಯಾದ ದೇವರೇ, ಪ್ರತಿಯೊಬ್ಬ ದೇವರ ಮಕ್ಕಳು ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಇವುಗಳನ್ನು ಜಯಿಸುವ ಹಾಗೆ ನೀವು ಕೃಪೆ ಕೊಡು. ನಮ್ಮ ಜೀವಮಾನದಲ್ಲಿ ವಾಗ್ದಾನಗಳು ನೆರವೇರುವ ಹಾಗೆ ನಮಗೆ ಹತ್ತಿಕೊಳ್ಳುವಂಥ ಎಲ್ಲ ಪಾಪಗಳನ್ನು, ಬಲಹೀನತೆಗಳನ್ನು ಬದಿಗಿಟ್ಟು ನೀನು ನಮ್ಗೆ ಕೊಟ್ಟಿರುವಂಥ ಓಟವನ್ನು ಕಡೆಗಾಣಿಸ್ಲಿಕ್ಕೆ ನಮ್ಮೆಲ್ಲರೂ ಕೃಪೆ ಕೊಡು. ಯಾರ್ಯಾರು ಇವತ್ತು ಆ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದಾರೋ ಎಲ್ರಿಗೂ ಜಯ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ, ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ
ಸ್ವಸ್ಥಗೈದನು. ಎನ್